ಎಷ್ಟು ದಿನ ಆಗಿತ್ರಿ ಇಲ್ಲಿಗೆ ಬಂದು ನಿಮ್ಮ ಅಣ್ಣ ಇಲ್ಲಿಗೆ ಬಂದು ಕಾಚಾಪುರಕ್ಕೆ ಬಂದು ಎಷ್ಟು ದಿನ ಆಗಿತ್ತು? ಅವ್ರು ಬೆಂಗಳೂರಿಂದ ಬಂದು ಇಲ್ಲಿಗೆ ಮನೆ ಕಳ್ಸೋ ಸಲುವಾಗಿ ಅವ್ರು ಬಂದ್ರಿ, ಅಲ್ಲಿ ಇರೋರು ಅವ್ರು. ಈಗ ಬಂದು ಒಂದು 20-25 ದಿನ ಆಗಿತ್ತು. ಆ ಜೊತೆಗೆ ಈಗ ಏನೈತೆ ಅಂದ್ರೆ ಅವರು ನಮ್ಮ ಹುಡುಗಿನ ಅಕ್ಕ ಅಕ್ಕ ಅಂತ ಅನ್ನೋದು ಇದು ಮಾಡೋದು, ಅವರು ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಅವ್ರು ಅನ್ನೋದು, ನಿನ್ನ ಬಿಟ್ಟಿರಕ್ಕಾಗಲ್ಲ ಅಕ್ಕ ಅಂತ ನಮ್ಮ ಹುಡುಗಿ ಅನ್ನೋದು. ಹಿಂಗಾಗಿ ಇಬ್ಬರು ಸಲಿಂದ ಬಂದು ಕರ್ಕೊಂಡು ಹೋದ. ನಾವೆಲ್ಲ ಒಪ್ಪಿಗೆ ಇದೀವಿ ಅದಕ್ಕೆ. ನಾವು ಫೋಟೋದಾಗ ಇದ್ದೀವಿ, ವಿಡಿಯೋದಾಗ ಇದ್ದೀವಿ, ಎಲ್ಲರೂ ಹಿಡಿದಾಗ ನಾವೇನೋ ಆಯ್ಕೆನೋ ಒಬ್ಬ ಏನೋ ಕಳವು ಕದ್ದು ಏನು ತಗೊಂಡು ಹೋಗಿಲ್ಲ, ತಗೊಂಡು ವಿಚಾರನೇ ಇಲ್ಲ ಅದ್ರ. ಇಲ್ಲಿಗೆ ಬಂದು ನಿಮ್ಮ ಹುಡುಗಿನ ಕರ್ಕೊಂಡು ಮಂತ್ರಾಲಯಕ್ಕೂ ಹೋಗಿದ್ರಂತ. ಹೌದು, ನಿಜ. ಅದು ಏನಂದ್ರ ಸೀದಾ ಇಲ್ಲಿಗೆ ನಮ್ಮ ಹತ್ರ ಬಂದು ದೇವಸ್ಥಾನಕ್ಕ ಫಸ್ಟಿಗೆ ಇಲ್ಲಿ ನಮ್ಮ ಮಂತ್ರಾಲಯ ದೇವಸ್ಥಾನಕ್ಕ ಅಲ್ಲಿದ್ದ ಬೆಂಗಳೂರಿಗೆ ಹೋಗ್ಯಾರ. ಅದನ್ನೆಲ್ಲ ವಿಡಿಯೋ ಮಾಡ್ಯಾಳ ಆಯಮ್ಮ. ವಿಡಿಯೋ ಮಾಡಿ ನಮ್ಗೆ ಆಯ್ಕಳಿ ಅಂತಲ್ಲಿ ನಿಮ್ಮ ಮಗಳು ಕರ್ಕೊಂಬಂದಿನಿ ಅಂತ ನಮ್ಗೆ ವಿಡಿಯೋ ಮಾಡ್ಯಾಳ ಎಲ್ಲ ಇದ್ರ ಚಾನಲ್ ಎಲ್ಲ. ಈಗ ನಿಮ್ಮ ಮಗಳು ನಿಮ್ಮ ಅಣ್ಣನ ಜೊತೆ ಚೆನ್ನಾಗಿದ್ರಿ ಇಷ್ಟು ದಿನ ಕುಟುಂಬದಾಗ. ಈಗ ಸೋನು ಗೌಡ ಕರ್ಕೊಂಡು ಹೋಗಿ ಇವೆಲ್ಲ ಕಿರಿಕಿರಿಗಳು ಆಗಕತ್ತಾವ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಸೋನು ಗೌಡಗಾಯ್ತು, ಇನ್ನೊಬ್ರಿಗಾಯ್ತು, ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಏನು ಹೇಳಿ ಇಷ್ಟಪಡಕ್ಕೆ ಏನೈತಿ, ಇಷ್ಟೇ ಐತಲ್ಲ. ಅನಾವಶ್ಯಕವಾಗಿ ಏನು ಅವಶ್ಯಕತೆ ಏನಿಲ್ಲ. ಸೋನ್ ಗೌಡನಾಗಲಿ ಏನ ಆ ಯಮ್ಮನ ಮೇಲೆ ಏನ್ ಮಾಡಕ್ಕೇನಿಲ್ಲ. ನಮ್ಮ ಆತ್ಮ ಅವ್ರ ಆತ್ಮ ಶುದ್ಧವಾಗೈತೆ, ಕರೆಕ್ಟ್ ಐತೆ. ನಮ್ಮ ಮಗಳು ನಮ್ಗೆ ಬೇಕು, ಆ ಯಮ್ಮ ತಂದು ಬಿಡ್ತಾಳೆ ಎಂಬುದು ವಿಶ್ವಾಸ ನಮ್ಗೈತೆ. ನೋಡ್ತಾ ಇರ್ಬೋದು, ಈ ಮನೆ ಏನಿದೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಕಾಮಗಾರಿ ಆಗ್ತದೆ. ಈ ಒಂದು ಮನೆಗೋಸ್ಕರ ಕಳೆದ 1 ತಿಂಗಳಿನಿಂದ ಇವರು ಬಂದಿರ್ತಾರೆ ಬೆಂಗಳೂರಿನಿಂದ. ಆ ಕಾಮಗಾರಿನೂ ಸಹ ನಡೀತಾ ಇರ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಸೋನು ಶ್ರೀನಿವಾಸ್ ಗೌಡ ರಾಯಚೂರಿಗೆ ಬಂದು ಈ ಒಂದು ಕಾಚಾಪುರ ಗ್ರಾಮಕ್ಕೆ ಬಂದು ಬಾಲಕಿಯನ್ನ ಇಲ್ಲಿಂದ ಮಂತ್ರಾಲಯಕ್ಕೆ ಕರೆದೋಗಿ ತದನಂತರದಲ್ಲಿ ಮಂತ್ರಾಲಯದಿಂದ ಬೆಂಗಳೂರು ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಸೋನು ಶ್ರೀನಿವಾಸ್ ಗೌಡ ಅವರ ಸಾಮಾಜಿಕ ಜಾಲತಾಣದಲ್ಲಿ ಏನು ಮಗುವನ್ನ ದತ್ತು ಪಡೆದಿದ್ದೀನೋ ಅಂತ ಒಂದು ಪ್ರಕರಣವನ್ನ ತಾವೇ ಖುದ್ದಾಗಿ ಬಯಲು ಮಾಡ್ತಾರೆ. ಆದಾಗಿನಿಂದನೂ ಸಹ ಅವರಿಗೆ ಸಂಕಷ್ಟ ಎದುರಾಗಿದೆ. ಸದ್ಯಕ್ಕೆ ಸ್ಥಳ ಮೌಜರಿಗೆ ಕಾಚಾಪುರ ಗ್ರಾಮಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ತದನಂತರದ ಡೆವಲಪ್ಮೆಂಟ್ ಏನಾಗ್ತದೆ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.